ನಮ್ಮತ್ತೆ ದೇವ್ರಂತವ್ರು ಯಾವತ್ತಾರ ನನ್ಗೆ ಈ ತರ ಕಿರುಕುಳ ಕೊಟ್ಟಿರಲ್ಲ ಅಷ್ಟಿಂದ ನಾನು ಯಾವಾಗ್ಲೂ ಹೇಳ್ತೀನ ನಮ್ಮತ್ತೆ ಬೇರೆ ಇಲ್ಲ ನೀನ್ ಬೇರೆ ಇಲ್ಲ ಅಂತ. ಅಳಿ ಅಂದ್ರೆ ಈ ಅತ್ತೆ ಮಾವದ್ರು ಸೊಸೆಯರಿಗೆ ಕಿರುಕುಳ ಕೊಡೋದು ಜಗತ್ತಿನಲ್ಲಿ ಅನಾದಿ ಕಾಲದಿಂದ ನಡ್ಕೊಂಡ್ಬಂದಿದೆ ಕಾಣ್ತದೆ. ಆದ್ರೆ ಈ ಮನೆಯೊಳಿ ಅಂದ್ರೆ ಜಗತ್ತಿನಲ್ಲಿ ಇಲ್ಲಿ ತನಕ ಯಾರು ಕಾಟ ಕೊಟ್ಟಿದ್ದೇ ಇಲ್ಲ. ಇಲ್ಲ ನಾನು ನಿಮಗೆ ಇನ್ನೂ ಒಂದೆರಡು ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಯಾವ್ದಾರು ಒಂದು ಕೆಲಸ ಅಂತ ಹಿಡಿದು ಕೆಲಸಕ್ಕೆ ಸೇರ್ಕೊಳ್ಳೋದೇ ಹೋದ್ರೆ ಈ ಅಳಿಯಂದ್ರಿಗೆ ಕಾಟ ಕೊಡೋದು ನನ್ನಿಂದನೇ ಶುರುವಾಗತ್ತೆ. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಒಳ್ಳೆ ಮನೆ ಒಳಗಡೆ ಗೂಳಿ ನುಗ್ತಾ ಇದ್ದೀರಾ? ಅಮ್ಮ ಪಾಪ ಗಾಬರಿಲಿದ್ದಾಳೆ, ಏನು ಅಂತ ವಿಚಾರಿಸೋಣ ಸ್ವಲ್ಪ. ಏನು ಬಾ 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 ಕೂತ್ಕೋ. ಮಗನೇ ಸ್ವಲ್ಪ ಜಾಗ ಬಿಡು, ಕೂತ್ಕೊಳ್ಳಿ. ಯಾರಮ್ಮ ನೀನು? ನನ್ನ ಹೆಸರು ರಮ್ಯಾ ಅಂತ. ಯಾಕಮ್ಮ ಗಾಬರಿಲಿದೀಯಾ? ಹಳ್ಳಗಡೆ ಹತ್ತಿಸ್ಕೊಂಡು ಬಂದೇನು? ಅದೊಂದು ದೊಡ್ಡ ಕಥೆ. ನೀವೇ ನನಗೆ ರಕ್ಷಣೆ ಕೊಡ್ಬೇಕು. ಮನೆ ಬಾಗಿಲು ಯಾವಾಗಲೂ ತೆಗೆದು ಇಡಬ್ಯಾಡ್ರು ಅಂತ ಬಡ್ಕೋತೀನಿ. ತೆಗೆದಿಟ್ರೆ ಸಾಕು, ಯಾರನ್ನೊಬ್ರು ರಕ್ಷಣೆ ಬೇಕು ಅಂತ ಒಳಗಡೆ ಬಂದೇ ಬಿಡ್ತಾರೆ. 5 ವರ್ಷದ ಕೆಳಗಡೆ ರಕ್ಷಣೆ ಬೇಕು ಅಂತ ತಾವು ಈ ಮನೆಗೆ ಬಂದವರು ತಾನೆ. ಈಗ ನೋಡಿ ಪರ್ಮನೆಂಟ್ ಆಗಿ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ರ. ನಾನು ಇದನ್ನೆಲ್ಲ ನಾನು ಗಂಟೆಗಳ ನಿಮಿಷದ ಕತ್ತ ಕಡೆಕೊಂಡು ಪಾಂಡ್ರೆ ಹೋಗಿದ್ದೀನಿ. ಎಡಗೈ ಎತ್ತಿದ್ರು ವೀರಕ್ಕೆ ಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ನಾನು ಇರೋವರೆಗೂ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನಾವೆಲ್ಲರೂ ಸೇರ್ಕೊಂಡು ನಿಮ್ಗೆ ರಕ್ಷಣೆ ಕೊಡ್ತೀವಿ. ಆ ಪಕ್ಷ ಎಲ್ಲರೂ ಸತ್ತೋದ್ರೆ ನಿನ್ನ ಪಾಲಿಗೆ ನಾನು ಒಬ್ಬ ಇರ್ತೀನಿ. ಸಹಾಯ ಮಾಡ್ತಿರೋ ನಂಬಿಕೆಯಿಂದಲೇ ನಾನು ಇಲ್ಲಿಗೆ ಬಂದಿದ್ದು. ಒಂದ್ ವೇಳೆ ನೀವು ಯಾರು ನಂಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಈ ಲಾಡು ಪೂರ್ತಿ ನಾನು ಒಬ್ಬಳೇ ತಿಂತೀನಿ. ಮೇಡಮ್, ಲಾಡುನ ನೀವು ಒಬ್ಬರೇ ತಿಂದ್ರೆ ಏನ್ ಚೆನ್ನಾಗಿರುತ್ತೆ. ನಮಗೂ ಒಂದು ಸ್ವಲ್ಪ ಪುಡಿ ಹಂಚಿ ತಿಂದ್ರೆ ಹೆಚ್ಚು ಮಜಾ. ನಿನ್ನ ಸೇರ್ಸ್ಕೊಂಡು ಹೇಳಿರೋ ಸುಮ್ಮನೆರಾ? ಅವಳು ಮೊದಲು ತೊಂದರೆ ನಿಮಗೆ ಸೇರ್ತಿದ್ದಾಳೆ, ನೀವು ಲಾಡು ಕೊಡು ಅಂತ ಹೇಳ್ತೀಯಲ್ಲ. ಮೊದಲು ಅವಳು ತೊಂದರೆ ಏನು ಅಂತ ಕೇಳೋಣ, ಆಮೇಲೆ ಲಾಡುನ ಬೂಂದಿ ಮಾಡ್ತೀನಿ, ಎಲ್ಲರೂ ಹಂಚ್ಕೊಳ್ತೀನಿ. ಏನಮ್ಮ ನಿನ್ ತೊಂದ್ರೆ? ನನ್ನ ತೊಂದ್ರೆ ಏನು ಅಂತ ಹೇಳಿ ನೀವೇ ನೋಡಿ. ಯಾವಾಗಲೂ ಹೆಂಡತಿ ಸರಿಗೆ ಇಟ್ಕೊಂಡು ಸುತ್ತಾಡ್ತಿರ್ತೀಯ. ನಾವು ಬಾರ ಇಲ್ಲಿ. ಏನೋ ಹೇಳಿದೇನೋ ನಿನ್ನ ಹೆಂಡತಿಗೆ? ಏನ್ ಹೇಳಿದ್ಲು ಆ ಸುಪ್ರಾತಿ ಸುಬ್ಬಿ? ಏನು ಹೇಳಿಲ್ಲಮ್ಮ, ಏನು ಹೇಳಿಲ್ಲ ಅಂತ ನಾಚಿಕೆ ನನ್ನ ಮುಂದೆ ಹೇಳ್ತಾ ಇದ್ರು. ಮದುವೆ ಆಗಿ 1 ವರ್ಷ ಆಯ್ತು, ಅದರೊಳಗೆ ಮಕ್ಕಳಾಗ್ಬೇಕು ಅಂತ ಹೇಳಿಲ್ವೇನೋ? ಯಾಕಾಗಿಲ್ಲ ಅಂತ ಕೇಳೋಣ. ಮದುವೆ ಆದ್ಮೇಲೆ ಯಾಕಪ್ಪ ಹೊಡಿತೆ? ಮದುವೆ ಮಾಡಿ ದಂಡಕ್ಕೆ. ರಮ್ಯಾ, ರಮ್ಯಾ ಬಾರೆ. ಏನ್ರದು? ಮದುವೆ ಆಗಿ 1 ವರ್ಷ ಆಯ್ತು. ಗೊತ್ತಿರೋ ವಿಷಯ ಪದೇ ಪದೇ ಹೇಳಿ ಯಾಕೆ ತಲೆ ತಿಂತಿದ್ದೀರಾ? ನಾನು ತಲೆ ತಿಂತಾ ಇಲ್ಲ. ಇಲ್ಲಿ ಯಾಕೆ ಗೊತ್ತಿರೋದಿಲ್ಲ ಅಂತ ನಮ್ಮ ಅಪ್ಪ ಅಮ್ಮ ನನ್ನ ತಲೆ ತಿಂತಾರೆ. ಕಾರಣ ಏನು? ಕಾರಣ ಏನು ಅಂತ ನನ್ನನ್ನು ಕೇಳಿದ್ರೆ ನಾನು ಹೇಗ್ರಿ ಹೇಳಿ? ಬೇಗ ಮಕ್ಕಳಾಗಿ ಅಂತ ದೇವರನ್ನ ಹರಕೆ ಹೋಗಿದ್ದೀನಿ ಅಂತ ಹೋಗಿ ಹೇಳಿ. ಯಾವ ದೇವ್ರ ಹರಕೆ? ದೇವರು ಅಂತ ಹೇಳಿ ಅವ್ರಿಗೆ ಅರ್ಥ ಆಗುತ್ತೆ. ಅಮ್ಮ, ಅವಳು ಹೇಳಿದ್ರೆ ಆಗಬೇಕಾದ ಕಾಲಕ್ಕೆಲ್ಲ ಆಗುತ್ತೆ, ನಿಮಗೆ ಯಾಕೆ ಚಿಂತೆ? ನಾನು ಇವಾಗ ದೇವರಿಗೆ ಹರಕೆ ಹೊತ್ತಿದ್ದೀನಿ ಅಂದ್ಲು. ಹರಕೆ ಹೊತ್ಕೊಂಡಿದ್ದಾನಂತ ಸುಪ್ರಾತಿ ಸುಬ್ಬಿ. ಅವಳಿಗೆ ಮಕ್ಕಳಾಗ ಅಷ್ಟರಲ್ಲಿ ನಾವು ನೆಗೆದು ಬಿದ್ದು. ನಿನ್ನ ಅತಿಯಾದ ಪ್ರೀತಿಯಿಂದ ಅವಳು ಹಾಳಾಗೋಗಿರೋದು. ಅವಳು ಬಿಟ್ಬಿಡಯ್ಯ. ನೀನು ಒಳ್ಳೆ ಸುಂದರವಾದ ಹುಡುಗಿನ ತಂದು ಮದುವೆ ಮಾಡ್ತೀನಿ. ಸುಂದರವಾದ ಹುಡುಗಿ ಮದುವೆ ಮಾಡೋದಿರ್ಲಿ, ಅವಳು ಇರುವಾಗಲೇ ಇದೆಲ್ಲ ಹೇಗ್ ಸಾಧ್ಯ? ಅಯ್ಯೋ, ನಮ್ಮ ಕಡೆ 1, 2, 3 ಮದುವೆ ಮಾಡ್ಕೊಂಡಿಲ್ವೇನೆ. ನೋಡೇ, ಅವಳು ಯಾರಿಗೂ ಹೇಳದೆ ಬಾಯಿ ಮುಚ್ಕೊಂಡು ಕೆಪ್ಪ ಇದ್ರೆ ಯಾವ ತೊಂದ್ರೆನೂ ಬರೋಲ್ಲ. ಅಮ್ಮ, ಮದುವೆ ಆಗಿ 1 ವರ್ಷ ಅಷ್ಟೇ ಆಯ್ತು, ಇನ್ನು ಸ್ವಲ್ಪ ದಿನ ಕಾಯಿರಿ ಅಂತವಳೆ. ಕಾಯ್ತೀವಿ. ಇನ್ನು ಎಷ್ಟು ವರ್ಷ ಅಂತ ಕಾಯ್ಬೇಕು? ನಮಗೇನು ವಂಶೋದ್ಧಾರಕ್ಕೆ ಬೇಡವಾ? ನಮ್ಮ ವಂಶ ಉದ್ಧಾರ ಆಗೋದೇ ಬೇಡವಾ? ಆ ದರಿದ್ರದವಳು ಯಾವಾಗ ನಮ್ಮನೆ ಕಾಲಿಟ್ಲು, ನಮ್ಮನೆ 1 ಹೆಜ್ಜೆ ಸಹಿತ ಮುಂದುವರೆದಿದೆ. ನೋಡೆ, ಹೀಗೆ ಮಾಡ. ಮೇಲೂ ಇದು ಭಯಂಕರ ವಿಷಯ ಆಗ್ತದೆ. ಸಿರಂಜು ಯಾರ ಕೈಗೂ ಸಿಗದೆ ಇರುವಾಗ ಹೊರಗಡೆ ಬಿಸಾಕ. ಪೂರ್ತಿ ಅಂದ್ರೆ ನಿಮ್ ಸೊಸೆಗೆ ಮಕ್ಕಳು ಆಗುತ್ತೆ ಅಂತ ಹೇಳಿದ್ರು. ತಗೊಳಮ್ಮ ತಿನ್ನು. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಕಣ್ಣು ಕೊಟ್ಕೊಂಡು ತಿನ್ಬಾರ್ದಾ? ಅತ್ತೆ, ಇದನ್ನ ತಿಂಡಿ ಆದ್ಮೇಲೆ ತಿಂತೀನಿ.
ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆಯಲ್ಲ ಯಾಕೆ? ಮಧ್ಯಾಹ್ನ ಊಟ ಆದ್ಮೇಲೆ ತಿಂತೀನತ್ತೆ. ನನಗೆ ಗೊತ್ತು ಕಣೆ, ನನಗೆ ಗೊತ್ತು. ಮಗು ಆಗ್ಲಿ ಅಂತ ಅಕ್ಕಿ ಹೊಡ್ಕೊಂಡು ಪ್ರಸಾದ ತಂದ್ಕೊಟ್ರೆ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ನೀನು ಈಗಿನ ಕಾಲದವಳಲ್ವಾ? ಮಗು ಹೆಣ್ಬಿಟ್ರೆ ಸೌಂದರ್ಯ ಹಾಳಾಗೋಗುತ್ತೆ, ಫಿಗರ್ ಕೆಟ್ಟೋಗ್ಬಿಡುತ್ತೆ, ನಾನು ಯಾವ ಜೊತೆಗಾದ್ರೂ ಓಡೋಗೋದು ತಪ್ಪೋಗ್ಬಿಡುತ್ತೆ ಅಂತ ತಾನೇ ಮಗುನೇ ಬೇಡ ಅಂತ ತೀರ್ಮಾನ ಮಾಡ್ಕೊಂಡು ಹೋಗ್ತೇನೆ. ಯಾಕೆ ಹೊಡಿದ್ಯಾ ಬಿಡು. ನೀವು ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ರಿ. ರಾತ್ರಿ ಅದು ತಿನ್ನಿಲ್ಲ ಅಂದ್ರೆ ಅದು ಪವರ್ ಹಾಳಾಗೋಗ್ಬಿಡುತ್ತೆ ಕಣೆ. ರಾತ್ರಿ ಊಟ ಆದ ತಕ್ಷಣ ತಿನ್ಬಿಡ್ತೀನತ್ತೆ. ನೋಡ, ಅಲ್ಲಿ ಇಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ತಿನ್ನೋದಲ್ಲ, ತಿಂದೆ ಅಂತ ಸುಳ್ಳು ಹೇಳೋದು ಅಲ್ಲ, ನನ್ನ ಕಣ್ಣೆದುರಲ್ಲ ತಿನ್ಬೇಕು, ಗೊತ್ತಾಯ್ತಾ? ಮಾತೃಶ್ರೀ ರಂಗಮ್ಮನವರೇ, ಈ ಲಾಡನ್ನ ಬೂಂದಿ ಮಾಡ್ಬಿಟ್ಟು ಎಲ್ರಿಗೆ ಹಂಚೋದಕ್ಕೆ ಹೋಗಬೇಡಿ. 2 ಸಮಪಾಲು ಮಾಡಿ ದಂಡಪಿಂಡಗಳ ಬಾಗೆ ನೀವೇ ತುರುಕ್ಬಿಡ್ರಿ. ನಮ್ಮ ಅಪ್ಪ ನೋಡಿದ್ರು ನಾನು ಲಾಡು ತಿನ್ನೋದು ಬಿಟ್ಬಿಟ್ಟೆ. ನೋಡ್ರಿ ರಮ್ಯ, ಹಾಗಂತ ನೀವೇನು ಲಾಡು ತಿನ್ನೋದಕ್ಕೆ ಹೋಗ್ಬೇಡಿ. ಅದನ್ನ ಹಾಗೆ ಎತ್ತಿಟ್ರೆ ಮುಂದಕ್ಕೆ ಬೇಕಾಗುತ್ತೆ. ಅವಿ ಇದಿಷ್ಟು ಅನ್ಯಾಯ ಅಲ್ವಾ? ಸುಮ್ಮನೆ ನೀವೇನು ಅನ್ಯಾಯದ ಬಗ್ಗೆ ಮಾತಾಡೋದು. ನಿಮಗೂ ಕೂಡ ಮದುವೆ ಅಂತಾಗಿ 3 ವರ್ಷ ಆಯ್ತು ಕಣ್ರಿ. ನೀವೇನು ಮಗು ಕೊಟ್ಟಿದ್ದೀರಾ? ಹಾಗಂತ ನಮ್ಮಮ್ಮ ಮಾತೃಶ್ರೀರಂಗಮ್ಮ ನಿಮ್ಮ ಕೈಗೆ ಏನಾದ್ರು ಲಾಡು ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಎಂತ ಗ್ರೇಟ್ ವ್ಯಕ್ತಿ ಅಂತ ನಾವು ಈಗಲಾದ್ರೂ ಗೊತ್ತಾಯ್ತೇನೆ. ಗಲಾಟೆ ಮಾಡಿದಾರೆ, ಆದ್ರೆ ಲಾಡು ಕೊಡೋ ಮಟ್ಟಕ್ಕೆ ಹೋಗಿಲ್ಲ. ರಮ್ಯಾ, ನೀನೇನು ಯೋಚನೆ ಮಾಡ್ಬೇಡಮ್ಮ, ನಿನ್ನ ಕಷ್ಟಕ್ಕೆ ನಾವಿದ್ದೀವಿ, ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಟ್ಟೆ ಕೊಡ್ತೀವಿ. ರಮ್ಯಾ, ನಾನು ಮಹಿಳಾ ಸಂಘದಲ್ಲಿ ಪ್ರೆಸಿಡೆಂಟ್. ಟಿವಿ 10 ಅವ್ರನ್ನ ಕರೆಸಿ ನೀವು ಮತ್ತೆ ಒಂದು ಜನ್ಮನ ಜಾಡ್ಬಿಡ್ತೀನಿ. ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡ್ರಿ. ಆಮೇಲೆ ಊದೋದು ಕೊಟ್ಟು ಒದರ ತಾಂಡಂಗೆ ಆಗುತ್ತೆ. ನಾನೇ ಏನಾದರೂ ಒಂದು ಪ್ಲಾನ್ ಮಾಡ್ತೀನಿ. ಅದು ರಮ್ಯ, ನಿಮ್ಮ ಯಜಮಾನರು ನಿನ್ನ ಜೊತೆನಲ್ಲಿ ಹೇಗಿದಾರಮ್ಮ? ಅವರು ಅಮಾಯಕರು, ಮುಗ್ಧರು. ಅಂದ್ರೆ ಅವ್ರ ಹೇಳಿದ ಮಾತೆಲ್ಲ ಚೆನ್ನಾಗಿ ಕೇಳ್ತಾರೋ? ಅಪ್ಪ ಅಮ್ಮನ ಮಾತು ಕೇಳಿಲ್ಲ ಅಂದ್ರೆ ಇಟ್ಕೊಂಡು ಚೆನ್ನಾಗಿ ಬಾರಿಸ್ಬಿಡ್ತಾರ. ಅಂದ್ರೆ ಟೋಟಲ್ ಆಗಿ ಅವನೊಬ್ಬ ಪ್ಯಾರಿ ಅಂತ ಗೊತ್ತಾಯ್ತು. ಒಂದು ಕೆಲಸ ಮಾಡಮ್ಮ, ಫೋನ್ ಮಾಡಿ ಈ ಮನೆಗೆ ನಿಮ್ಮ ಯಜಮಾನ ಹತ್ರ ಕರೆಸು, ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ. ಈ ತರ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಕಣ. ನಿನ್ನ ಚಿಕ್ಕ ವಯಸ್ಸಲ್ಲೇ ನಾನು ಗುಂತು ನೀರು ಹಾಕಿ ಬರ್ಸ್ಬೇಕು. ನನ್ನ ತರ ಬಾಪೂರ್ ಗಂಡು ಹಾಕಿರ್ಬೇಕು ಕಣ ನೀನು. ರಮಣ, ಗೊತ್ತು ತಾನೆ ಇದು ಯಾರು ಅಂತ? ಗಂಡುಗಲಿ ಅಂತಿದ್ದು ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೆ ಎತ್ತಿದ್ರೆ ವೀರ ಕೇಸರಿ, ಬಲ ಎತ್ತಿದ್ರೆ ವೀರ ಮದಕರಿ. ಯಾರು ಯಾರಿಗೆ ಎದ್ಕೋಬೇಡ. ನಿಮ್ಮ ಅಪ್ಪನ ವಿರುದ್ಧ ಹಂಗೆ ಹೇಳ. ಹಂಗೆಲ್ಲ ಎದುರ್ಸಕ್ಕಾಗಲ್ಲಣ್ಣ. ಯಾಕಪ್ಪ? ಒಂದ್ಸಾರಿ ನಾನು ನಮ್ಮ ಅಪ್ಪ ಅಮ್ಮ ಎದುರಿಸೋದಕ್ಕೆ ಏನಾಯ್ತು ಗೊತ್ತಾ? ಏನಾಯ್ತು? ನೋಡಿ ಅಲ್ಲಿ ನನಗೆ ಹೆತ್ತವಳಿಗೆ ಎದುರು ವಾದಿಸ್ತಾ ಇದ್ದೇನೋ, ಎಷ್ಟು ಕೊಬ್ಬು ನಿನ್ಗೆ? ಏಯ್, ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಕೇಳ್ತಾನೆ. ದಂಡಂ ದಚ ಕೊಡಂ. ಆನೆ ಹೊಟ್ಟೆನಲ್ಲಿ ಸೂರಂಗಿ ಹುಟ್ಟಿದಂಗೆ ಹುಟ್ಟುಬಿಟ್ಟಿಯಲ್ಲೋ. ಒಂದು ಕೋತಿ ಬಿಳ್ಳೆ ಹುಟ್ಟಿದ್ರೆ ಎಷ್ಟು ಸಂತೋಷ ಪಡ್ತೇನೆ. ಹೇಳ್ದಂಗೆ ಕೇಳ್ತೀನಿ ಅಪ್ಪ, ಇನ್ಮೇಲೆ ನಿಮ್ಗೆ ಯಾವತ್ತೂ ಎದುರು ಮಾಡ್ಸಲ್ಲಪ್ಪ, ಹೊಡಿಬೇಡ ಅಪ್ಪ. ನಮ್ಮಿಬ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಾದ್ರೆ ಸರಿ, ಇಲ್ಲಾಂದ್ರೆ ಕೈ ಕಾಲ ಮುರಿದು ಮೂಟೆ ಕಟ್ಟಿ ರೋಮ ಹಾಕ್ಬಿಡ್ತೀನಿ. ನಿಮ್ಮಪ್ಪ ಈಗಲೂ ಕೋಟ್ ತಗೊಂಡಿರ್ತೇನೆ ನಾನು. ಪಾಪಿಗಳು ಈಗ ಹೊಡೆಯೋದು, ಮದುವೆ ಆದ್ಮೇಲೆ ಮಗನ ಹೊಡೆಯೋದು ಏನ್ ಚೆನ್ನಾಗಿರುತ್ತಾ? ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬನೇ ಮಗ. ನಾವೇನು 20 ಜನ ಇದೀವಿ. ನಾನು ಕೂಡ ಒಬ್ಬನೇ ಮಗ. ಹೇಳ, ನಮ್ಮ ವಂಶಕ್ಕೆ ಒಂದು ಕುಡಿಬೇಕು, ವಂಶೋದ್ಧಾರಕ ಬೇಕು, ಇಲ್ಲಾಂದ್ರೆ ಅವ್ರಿಗೆ ಮೋಕ್ಷ ಸಿಗಲ್ಲ ಅಂತ ಗಲಾಟೆ ಮಾಡ್ತವ್ರೆ. ವಂಶ ಮುಂದುವರಿಲಿ ಅಂತಾನೆ ನಿನ್ನ ಮದುವೆ ಮಾಡ್ಕೊಂಡು ಈ ಮನೆ ಕರ್ಕೊಂಡ್ ಬಂದಿದ್ದು. ನೀನ್ ಈ ಮನೆಗೆ ಬಂದ್ಮೇಲೆ ಏನು ಆಗ್ತಿಲ್ಲ ಅಂತ ಬಾಯಿಗೆ ಬಂದ ಹಾಗೆಲ್ಲ ಬೈತಾ ಇದಾರೆ. ಜಾತಿ ಸಂಪತ್ತಿನಿ ಅವ್ರೆ, ಕೇಳಿದ್ರೇನ್ರಿ? ಕೇಳಿಸ್ಕೊಂಡ್ರೇನ್ರಿ ಇವರಿಬ್ರು ಮಾತು? ನಮ್ಮ ಮಾತೃಶ್ರೀ ರಂಗಮ್ಮರು ಹೇಗಡೆ ಎರಡು ಬಿಟ್ಕೊಂಡ್ ಬಂದಿದ್ರೆ ಇಷ್ಟಕ್ಕಾಗಲೇ ನಾನು ಕೂಡ ಗಂಡುಗಲಿ ಚಾಲೆಂಜರ್ಸ್ ಅಂತ ಒಂದು ಕ್ರಿಕೆಟ್ ಟೀಮ್ನ ಕಟ್ಬಿಡ್ತಿದ್ದೆ. ಹಾಬಿ, ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು ರಮ್ಯನ್ ಲೈಫ್ ಬಗ್ಗೆ. ಮೊದಲು ಅದನ್ನ ಟಾಕ್ ಮಾಡಿ. ನಮ್ಮ ವಿಷಯನ ಇನ್ನು 5 years ಅಲ್ಲಿ ಪ್ಲಾನ್ ಮಾಡೋಣ. ಅಲ್ಲ, ಆದಷ್ಟು ಬೇಗ ನೀನು ಇನ್ನೊಂದು ಮದುವೆ ಆಗಬೇಕು, ಈ ಮನೆಗೆ 2ನೇ ಸೊಸೆ ಬರಬೇಕು, ಇದನ್ನ ಎಲ್ಲಿ ಬಾಯಿ ಬಿಡಬಾರ್ದು ಅಂತ ತಲೆ ತಿಂತವ್ರೆ. ಒಂದು ಮದುವೆಯಾಗೆ ತಟ್ಟಾಡ್ತಾ ಈಗ ನಿನ್ಗೆ ಇನ್ನೊಂದು ಮದುವೆ ಬೇಕಣ್ಣ. ಆಗ ಮತ್ತೊಂದು ಮದುವೆ ಆಗ ನಾನೇ ನಿನ್ನ ದೊಡ್ಡ ಸಿಗದಾಕ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಇವ್ರು ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಒಂದ್ ವೇಳೆ ನೀವು ನಂಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಈ ಲಾಡು ಪೂರ್ತಿ ತಿಂದು ಸತ್ತು ಹೋಗ್ಬಿಡ್ತೀನಿ ಅಷ್ಟೇ. ರಮ್ಯಾ, ಮೊದಲು ಆ ಲಾಡು ತೆಗೆದು ಪಕ್ಕಕ್ಕೆ ಗಿಡಮ್ಮ. ಆ ಲಾಡು ತಿನ್ಬೇಕು ಅಂತ 2 ಪಕ್ಕಪಕ್ಕಗಳು ಕಾಯ್ತಾ ನಿಂತಿದ್ದಾರೆ. 200 ರೂಪಾಯಿ ಕೊಡ್ತೀನಿ. ಅದರ ಲಾಡು ತಿನ್ನಕ್ಬಿಟ್ರೆ ಮುಂದೆ ನಾನು ಏನ್ ಮಾಡ್ಬೇಕು? ನೋಡಮ್ಮ, ಇಂಥದನ್ನೆಲ್ಲ ಹೇಗೆ ನಿಭಾಯಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಂತಾನ ದೇವಿ ವ್ರತ ಮಾಡ್ತೀನಿ, ಸಂತಾನ ದೇವಿ ವ್ರತ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳು. ರಮ್ಯಾ, ಈಗ ನೀವಿಬ್ರು ನಿನ್ನ ಪಾಡಿಗೆ ನಿಮ್ಮ ಮನೆಗೆ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಆ ಲಾಡು ವಿಷಯ ಮಾತ್ರ ತೆಗೆಯೋದಕ್ಕೆ ಹೋಗ್ಬೇಡಿ. ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಆಮೇಲೆ ನಮ್ಮಮ್ಮ ನಿಮಗೆ ಹೇಳಿ ಕಳಿಸ್ತಾಳೆ. ಅಲ್ಲ, ಅಷ್ಟರಲ್ಲೇ ನಮ್ಮ ಅಪ್ಪ ಅಮ್ಮ ನಂಗೆ ಇನ್ನೊಂದು ಮದುವೆ ಮಾಡ್ಬಿಟ್ರೆ ಮಕ್ಕ ಕೊಡ್ಬಿಡ್ತೀನಿ ನೋಡು. ಇನ್ನೊಂದು ಮದುವೆ ಆಗೋದಕ್ಕೆ ನೀನೇ ತುದಿಗಾಲ ಮೇಲೆ ನಿಂತಿದೆಯಲ್ಲ. ರಮ್ಯಾ, ನೆಕ್ಸ್ಟ್ ಮನೆ ಕರ್ಕೊಂಡು ಹೋದಾದ್ಮೇಲೆ ಒಂದು ರೂಮಲ್ಲಿ ಹಾಕೊಂಡು ಚೆನ್ನಾಗಿ ಗುಬ್ಬ ಮಾಡ್ತೀನಿ. ಯಾವ್ದೋ ವ್ರತ ಶುರು ಹಚ್ಕೊಂಡಿದ್ದೀವಿ, ಒಂದಿಷ್ಟು ದಿವಸ ಟೈಮ್ ಕೊಡಿ, ಆಮೇಲೆ ಮಕ್ಕಳಾಗತ್ತೆ ಅಂತ ಒಪ್ಪಿಸ್ರು. ಆಮೇಲೆ ಏನು ಮಾಡಬೇಕು ಅಂತ ನಮ್ಮ ರಂಗಮ್ಮ ಹೇಳ್ತಾಳೆ. ಈಗ ಕಾಫಿ ತಿಂಡಿ ನಮ್ಮ ಮನೇಲಿ ಏನೂ ಇಲ್ಲ, ನಿಮ್ಮ ಪಾಡಿ ನೀವು ಮನೆಗೆ ಹೋಗಿ.
ಇವ್ರಿಬ್ರು ಎಲ್ಲ ಹಾಳಾಗೋದ್ರಿ. ನೀನ್ ಲಾಡು ತಿನ್ನು ತಿನ್ನು ಅಂತ ಬಲವಂತ ಮಾಡ್ತೀಯಲ್ಲ, ಎಲ್ಲೂ ಅನುಮಾನ ಬಂದಿರ್ಬೇಕು, ಅದಕ್ಕೆ ಹೊರಗಡೆ ಹೊರಟೋಗಿದ್ದ. ಅಯ್ಯೋ ಈಗ ಏನ್ ಮಾಡೋದು? ಲಾಡು ಸುದ್ದಿನೇ ಐತಿ ಬೇಡ, ತಪ್ಪಿಗೆ ದುಡ್ಡು. ಅತ್ತೆ ಕಾಫಿ ಮಾಡ್ಕೊಡ್ಲಾ ಟೀ ಮಾಡ್ಕೊಡ್ಲಾ? ನೀನ್ ಯಾವಾಗ ಬಂದೆ? ನಾನು ಆಗ್ಲೇ ಬಂದಲ್ಲ. ಮತ್ ಕಾಣಿಸ್ಲೇ ಇಲ್ಲ. ಅದು ನೀವು ಕೋಪ ಮಾಡ್ಕೊಂಡು ಹೊಡಿದ್ರಲ್ಲ, ಅದಕ್ಕೆ ನಿಮ್ ಕಣ್ ಕಾಣ್ಲಿಲ್ಲ. ಅಪ್ಪ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ. ನಾಯ್ ಮೊದಲು ನನ್ನ ಮಾತು ಕೇಳು. ಸಿಡಿಲಘಟ್ಟದಲ್ಲಿ ಒಂದು ಸುಂದರವಾದ ಹುಡುಗಿಯನ್ನು ನೋಡ್ಕೊಂಡು ಬಂದಿದ್ದೀನಿ. ಅವಳು ನೀನು ಮದುವೆ ಮಾಡ್ಕೊಂಡ್ರೆ 3 ತಿಂಗಳಲ್ಲಿ ಮಗು ಹುಟ್ಟುತ್ತೆ ಅಂತ ಅವ್ರ ಅಪ್ಪನೇ ಹೇಳಿದಾನೆ. ಅವ್ರಪ್ಪ ಹೇಳ್ಬಿಟ್ನ? ಅಪ್ಪ ಒಂದೇ ಒಂದು ವರ್ಷ ಮದುವೆ ಮುಂದಕ್ಕಾಗಲ್ವಾ? ಹೋಗ್ ತಗೊಂಬಂದು ಮುರಿದೋಗ ಬಡಿಲ್ಲ. ಅಪ್ಪ ಒಂದೇ ಒಂದು ಅವಕಾಶ ಕೊಡಪ್ಪ. ಸಂತಾನ ದೇವಿ ಅಂತ ಒಬ್ಬರಿದ್ದಾರೆ, ಅವ್ರು ಹೇಳಿದಾಗ ಪೂಜೆ ಮಾಡಿದ್ರೆ ವರ್ಷ ತುಂಬುದ್ರೊಳಗೆ ಮಕ್ಕಳಾಗ್ತಾವಂತಪ್ಪ. ಅವಳೇ ಸಂತಾನ ದೇವಿ. ನಾನು ವಿಚಾರಿಸಿದ್ದೀನಿ ಅತ್ತೆ, ಅವ್ರ ದರ್ಶನ ಮಾಡಿ ಅವ್ರು ಹೇಳ್ದಾಗ ಪೂಜೆ ಮಾಡಿದ್ರೆ 1 ವರ್ಷದೊಳಗೆ ಮಗು ಆಗುತ್ತಂತೆ. ಒಂದೇ ಒಂದ್ ಕಡೆ ಅವಕಾಶ ಕೊಡಿ. ಆಗ್ಲೂ ಆಗ್ಲಿಲ್ಲ ಅಂದ್ರೆ ನೀವ್ ಹೇಳ್ದಾಗೆ ಕೇಳ್ತೀನಿ. ಸರಿ, ಅದು ಒಂದ್ ಹಾಗೆ ಹೋಗ್ಲಿ. 1 ವರ್ಷ ತನಕ ನನಗೆ ಕಾಯಕ್ಕಾಗಲ್ಲ. 1 ತಿಂಗಳೊಳಗೆ ರಿಸಲ್ಟ್ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಅವನು ಸಿಡ್ಲಗಟ್ಟ, ನಿನ್ನ ಕೋಮ್ಗಟ್ಟ. ಸಂತಾನ ದೇವಿ ನಮೋ ನಮಃ. ನಮೋ ನಮಃ. ಸಂತಾನ ದೇವಿ ನಮೋ ನಮಃ. ಅಮ್ಮ ಜಾನಕಿ, ಕಳೆದ ಸಲ ಬಂದಾಗ ನಿನಗೆ ಆಶೀರ್ವಾದ ಮಾಡಿದ್ದೆ. ಏನಾದರೂ ಫಲ ಸಿಕ್ಕಬೇಕು ಅಂತ ಭಾವಿಸ್ತೀನಿ. ತಾಯಿ, ನೀವು ಹೇಳಿದ್ದು ನಿಜವಾಯಿತು. ನೀವು ಹೇಳಿದ ನಿಯಮದಂತೆ ನಾವು ಎಲ್ಲವನ್ನೂ ಪಾಲಿಸಿದ್ದೀವಿ. ನಾನು ನಿಮ್ಮ ಸೇವೆ ಮಾಡಿ ಹೋದ ಮೇಲೆ ನನಗೆ ಮಗು ಆಯಿತು. ಈಗ ನೀವು ನನಗೆ 150 ರೂಪಾಯಿ ಕಾಣಿಕೆ ಇಟ್ಟು ಆಶೀರ್ವಾದ ಕೊಡಿ. ನಮಸ್ಕಾರ. ಏನಾಗಬೇಕಿತ್ತು? ಈ ವಯಸ್ಸಲ್ಲಿ ಸ್ವಲ್ಪ ಕಷ್ಟ ತಂದ್ರೆ ನೀವಿಬ್ರು ಒಂದು 20 ವರ್ಷ ಮುಂಚೆನೆ ಬಂದಿದ್ರೆ ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಕೊಡ್ತಿದ್ದೆ. ನಮಗಲ್ಲ, ನನ್ನ ಮಗನಿಗೆ. ನನ್ನ ಮಗ ಮದುವೆ ಆಗಿ ವರ್ಷ ಆಯ್ತು, ಇಲ್ಲಿವರೆಗೂ ರಾತ್ರಿ ಪ್ರಯತ್ನ. ತಕೊಂಬಿಡಿ. ಅಲ್ಲಿದಾರಲ್ಲ ಅವ್ರು ಸಂತಾನ ದೇವಿ ಅಂತ, ಅವರು ಮನಸ್ಸು ಮಾಡಿದ್ರು ಅಂದ್ರೆ ಎಂತ ವಯಸ್ಸಿನವ್ರು ಬೇಕಿದ್ರು ಮಕ್ಕಳಾಗ್ತಾರೆ. ಮೊನ್ನೆ ಹಿಂಗೆ 70ನೇ ವಯಸ್ಸಿನವ್ರಪ್ಪ ಬಂದಿದ್ದ. ಇವ್ರು ಆಶೀರ್ವಾದ ಕೊಟ್ಟರು ನೋಡಿ, ಮನೆಯಾಗ 9 ತಿಂಗಳಾಗಿಲ್ಲ, ಒಂದು ಗಣ್ಣು ಒಂದು ಹೆಣ್ಣು 2 ಉದ್ರು ಬಿಟ್ಟವೆ. 101 ರೂಪಾಯಿ ನನ್ನ ಕೈ ಮಡಿಗೆ ಅಲ್ಲೋಗಿ ಆಶೀರ್ವಾದ ಪಡೆದು ಎಲ್ಲ ಆಗಿದೆ. ಜೈ ಸಂತಾನ ದೇವಿ. ಅಮ್ಮ ಸಂತಾನ ದೇವಿ, ನಮ್ಮ ಸಮಾಜ ತಪ್ಪ ಕೂತ್ಕೊಳ್ರಿ. ಇವ್ರೇನು ಹಾದಿ ಬೀದಿಲಿ ಬೀದಿನ ಅನ್ಕೊಂಡ್ಬಿಟ್ಟಿದ್ರೇನ್ರಿ? ಸಂತಾನ ದೇವಿ ಕೈಲಾಸದಿಂದ ತಾಯಿಗಿಳಿದು ಬಂದವ್ರೆ. ನೀವೇನು ನಿಮ್ಮ ಸಮಸ್ಯೆ ಹೇಳ್ಕೊಬೇಡಿ. ನಿಮ್ಮ ಸಮಸ್ಯೆ ಏನು ಅಂತ ಅವರೇ ಪಟ 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 ಹೊದ್ರತಾ ಹೋಗ್ತಾರೆ. ಸರಿ ಇದ್ರೆ ಸರಿ ಅನ್ನಿ, ತಪ್ಪು ಆಯ್ತಾ? ಈಗ ತಪ್ಪು ಕೂತ್ಕೊಳ್ಳಿ. ತಾಯಿ ಸಂತಾನ ದೇವಿ ತಾಯಿ, ನನಗೆ ಸ್ವಲ್ಪದೆಲ್ಲ ತಪ್ಪಾಗಿದೆ ತಾಯಿ. ಈ ಬಡ ಮಕ್ಕಳು ನಿನ್ನ ಹುಡ್ಕೊಂಡ್ ಬಂದಿದ್ದಾರೆ ತಾಯಿ. ಅವ್ರು ಏನಾದ್ರು ಸ್ವಲ್ಪ ಹೇಳಿ ಕಳಿಸು ತಾಯಿ. ಸಂತಾನ ದೇವಿ ತಾಯಿ ದೀರ್ಘಾಲೋಚನ ಇದ್ದಾರೆ. ಎಷ್ಟೊತ್ತಿಂದ ಇದ್ದಾರೆ? ಒಂದು 2 ಅವರ್ಸ್ ಬಿಟ್ಟರೆ 8 ತಾಸು ಹಿಂಗೆ ಎದ್ದು ಬಿಡ್ತಾರೆ. ಪ್ರಾರ್ಥನೆ ಮಾಡಿ ಬಿಟ್ಬಿಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಾಯಿ ತಾಯಿ ತಾಯೇ ಸಂತಾನ ದೇವಿ ತಾಯೇ, ತಾಯಿ ತಾಯಿ ತಾಯೇ ಸಂತಾನ ದೇವಿ ತಾಯೇ. ಇನ್ನು ಬಿಟ್ಟಿಲ್ಲ. ತಡ್ಕಳ ತಾಯೇ ತಾಯೇ ಏ ತಾಯೇ ಬಂದಿದ್ದಾರೆ ತಾಯಿ. ಭಕ್ತರೇ, ನಿಮ್ಮ ಭಕ್ತಿ ತಲೆಪಿಟ್ಟು. ಮುಂದೆ ಕುಳಿತಿರುವ ಈ ದಂಪತಿಯ ಹೆಸರು ಲಾ ಕಾಲದಿಂದ ಶುರುವಾಗುತ್ತೆ. ತಾಯಿ ಲಕಾರ ಅಲ್ಲ, ರಕಾರ. ತಪ್ಪು ಕೂತ್ಕೊಳ್ರಿ. ನೀವೇ ಮಕ್ಕಳು ಮಾಡ್ಕೊಂಡಂಗಿದ್ರೆ ಈ ದೇವಿ ಹತ್ರ ಯಾಕೆ ಬರ್ಬೇಕಿತ್ತು? ಮಾತಾಡ ನೋಡಿ ತಾಯಿ, ಏನಾದ್ರು ಹೇಳಿ ತಾಯಿ. ಸ್ವಲ್ಪದಿಂದ ಧರೆಗೆ ನಿನಗೆ ಬರುವಾಗ ಲಕಾರ ಮುದುಳಿಗೋಗಿದೆ. ಗೊತ್ತಾಯ್ತಾ? ಅಲ್ಲ, ನಾವು ರಸ್ತೆನಲ್ಲಿ ಹೋಗುವಾಗ ಪರ್ಸ್ಗಳನ್ನೇ ಉಳಿಸ್ಕೊಂಡು ಹೋಗ್ತೀವಿ. ಈಗ ನೀವು ಹೊರಗಿಂದ ಬಂದಿರೋ ಅಲ್ಲ ಉಳಿಸ್ಕೊಂಡ್ ಬರ್ಬೇಕಾಗತ್ತೆ. ನೀವು ಹೇಳಿ ತಾಯಿ. ನನ್ನ ಹೆಸರು ರಮ್ಯಾ ತಾಯಿ. ನನ್ನ ಹೆಸರು ರಾಮು ತಾಯಿ. ಒಪ್ಪಿಕೊಂಡ್ರೆ ಎಂತ ಕೊಟ್ಬಿಟ್ರೆ ನಮ್ಮ ತಾಯಿನ ನಿಮ್ಮ ಮಿಸ್ತ್ರಿ ಎಲ್ಲ ಹೊಟ್ಟೆ ಯಾವುದು ಹಾಕೋಬಿಟ್ಟು ಫ್ಯಾಮಿಲಿ ಅನ್ಸುತ್ತೆ. ನಿನ್ನ ದಿವ್ಯ ದೃಷ್ಟಿಯಿಂದ ಇವ್ರ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಹೇಳ್ಬಿಡು ತಾಯಿ. ಮತ್ತೆ ದೀರ್ಘಾಲೋಚನೆ ಹೋದ್ರು ಇನ್ನು ಬಿಟ್ಟಾಗ ಎಲ್ಲ ಕೇಳ್ತಾರೆ ಅಂದ್ರೆ ಮುಚ್ಚಂಗ್ ಮಾಡ್ಬಿಡ್ತಾವ ಊಟ ಚದುರ್ತೀನಿ ಸಾಳೆ. ತಾಯಿ ಸಂತಾನ ದೇವಿ ತಾಯಿ. ತಾಯಿ ಅಲ್ಲ
ಕತ್ತೆಗಳು, ನಾಯಿಗಳು. ಮುಂದೆ ಕೂತಿದ್ರಲ್ಲ ನೀವಿಬ್ರು. ಈ ಹುಡುಗನ ತಂದೆ ತಾಯಿ ಇದ್ದಾಗಲ್ಲ, ಅವನು ಸರಿಯಿಲ್ಲ. ಅವನ ದೋಷದಿಂದಾಗಿ ಇವನಿಗೆ ಮಕ್ಕಳಾಗ್ತಿಲ್ಲ. ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ. ತಾಯಿ ಅದ್ ಯಾಕೆ ಏನು ಅಂತ ದಯವಿಟ್ಟು ಹೇಳ್ಬೇಕು. ಅಂತ ತಪ್ಪು ನಮ್ಮಿಂದ ಏನಾಗಿದೆ ತಾಯಿ? ಹಿಂದಿನ ಜನ್ಮದಲ್ಲಿ ನೀವು ಬಹಳ ತಪ್ಪು ಮಾಡಿದ್ದಿಲ್ಲ. ನನಗೆ ನನ್ನ ದಿವ್ಯ ದೃಷ್ಟಿಯಿಂದ ಗೋಚರವಾಯಿತು. ನೀವು ನಿಮ್ಮ ಮಗನನ್ನ ಸೊಸೆಯನ್ನು ಹಿಡ್ಕೊಂಡು ಹೊಡಿತಿಲ್ಲ, ಬಡಿತಿಲ್ಲ, ಚಿತ್ತ ಹಿಂಸೆ ಕೊಟ್ಟಿಲ್ಲ. ನಿಮ್ಮಿಂದ ಆ ಪಾಪ ಕಳಿಬೇಕು. ಆ ಪಾಪ ಕಣ್ಣೋವರೆಗೂ ಇವರಿಗೆ ಪಾಪ ಆಗಲ್ಲ. ಎಂತ ಪಾಪಿಷ್ಟೋ ನೀವಿಬ್ರು. ಇವರಿಬ್ರು ಆಸಕ್ತಿಯಿಂದ ಆಚೆ ಬಿಸಾಕ್ಬಿಟ್ಟೆ. ಅಷ್ಟೆಲ್ಲ ಇವನಿಂದ ಸೊಸೆಯನ್ನ ಕೊಳ್ಳೋ ಪ್ರಯತ್ನ ಕೂಡ ನಡೆದಿದೆ. ತಾಯಿ ನೀನು ಒಪ್ಪುವುದಾದರೆ ಇವರನ್ನು ಈ ಕೂಡಲೇ ಪೊಲೀಸರಿಗೆ ಒಪ್ಪಿಸಿಬಿಡ್ತೇನೆ. ಇಲ್ಲ ಇಲ್ಲ ಅಂತ ತಪ್ಪು ನಾವೇನು ಮಾಡಿಲ್ಲ. ಒಪ್ಪಿಕೊಂಡ್ರೆ ಅಂದ್ರೆ ನೀವೇನ್ ಹೇಳ್ತಾ ಇರೋದು? ನಮ್ಮ ಸಂತಾನ ದೇವಿ ತಾಯಿ ಸುಳ್ಳು ಹೇಳ್ತಾ ಇದ್ದಾರೆ. ನೀವಾಗಿ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಹೌದು ಹೌದು, ನಮ್ಮಿಂದ ತಪ್ಪಾಗಿದೆ. ಇದಕ್ಕೆ ಪರಿಹಾರ ಏನಾದ್ರೂ ಇದೆಯಾ ತಾಯಿ? ನಿಮ್ಮ ಗ್ರಹಚಾರ, ಹಾಗಾಗಿ ಇವನಿಗೆ ಮಕ್ಕಳಾಗಲಿಲ್ಲ. ನೀವು ನೆಟ್ಟಗಿದ್ದರೆ ಇಷ್ಟೊತ್ತಿಗೆ ಇವನಿಗೆ 3 ಮಕ್ಕಳಾಗುತ್ತಿತ್ತು. 3 ಅಂತ ತಪ್ಪು ತಿಳ್ಕೊಂಡ್ಬಿಡ್ಬೇಡ್ರಿ. ಅವ್ರು ಹೇಳಿದ್ದು 3 ಗೊತ್ತಲ್ಲ, ಸ್ವರ್ಗದಿಂದ ಬರುವಾಗ ರಾ ಉದ್ರೋಗ್ಬಿಡುತ್ತೆ. ಅಯ್ಯ ತಾಯಿ, ಇವ್ರಿಗೆ ಮದುವೆ ಆಗಿ 1 ವರ್ಷ ಆಗಿರೋದು. ರೇ ಕೊಟ್ಟಿರೋ 101 ರೂಪಾಯಿ ಅದೆಷ್ಟು ಮಾತಾಡ್ತೀರಿ ನೀವು? ಇಲ್ಲಿಂದ ಎದ್ದೋಗ್ರಿ. ಏನು ನಮ್ಮ ಸಂತಾನ ದೇವಿ ತಾಯಿ ಮೇಲೆ ಅನುಮಾನ ಪಡ್ತಾ ಇದ್ರೇನ್ರಿ? ಅವ್ರು ಹೇಳಿದ್ದು ಏನು 9 ತಿಂಗಳು ಆದ್ಮೇಲೆ ಮಕ್ಕಳಾಗಬೇಕಂತ ಕೂರ್ಸಿದೇನ್ರಿ? ಒಟ್ಟಿಗೆ 3 ಮಕ್ಕಳು ಉದ್ರುಬಿಟ್ಟು ಹೋದ್ರೆ ಅವಾಗ ಏನ್ರಿ ಮಾಡ್ತೀರಾ? ಹೋದ ಜನ್ಮದಲ್ಲಿ ನೀವು ಕತ್ತೆಗೆ ಹೊಡೆದಿದ್ದೀರಾ. ಅದು ಗರ್ಭಿಣಿಯಾದ ಕತ್ತೆ. ನಿಮ್ಮ ಹೊಡೆತಕ್ಕೆ ಸಿಕ್ಕಿ ಆ ಕತ್ತೆ ಸತ್ತು ಹೋಯಿತು. ಪರಮ ಪಾಪಿಗಳ ಎಷ್ಟು ಪಾಪ ಮಾಡಿದ್ರು ನೀವು. ಅಲ್ಲ ಒಡೆಯೋ ಕತ್ತೆನ ಬಿಟ್ಟಿದ್ರು ನೀವು. ಇಲ್ಲ ಇಲ್ಲ ನಾನು ಯಾವ ಕತ್ತೆಗೂ ಒದ್ದಿಲ್ಲ. ಏನೇ ನೀನೇನಾದ್ರೂ ಕತ್ತೆಗೆ ಒದ್ದಿಯಾ? ಇಲ್ಲ ರೀ, ನಾನು ಯಾವತ್ತೂ ಯಾವ ಕತ್ತೆ ಸಹವಾಸಕ್ಕೂ ಹೋಗಿಲ್ಲ. ಇಷ್ಟು ವಯಸ್ಸಾಗಿದೆ ಅದೆಷ್ಟು ಮಾತಾಡ್ತೀರಾ ಅಂತ ನೀವಿಬ್ರು. ನಮ್ಮ ಸಂತಾನ ದೇವಿ ತಾಯಿ ಹೇಳ್ತಾ ಇರೋದು ಈ ಜನ್ಮದ ಕಥೆಯಲ್ಲ, ಹೋದ ಜನ್ಮದಲ್ಲಿ ಕಳೆದ ಜನ್ಮದಲ್ಲಿ ನೀವೇನು ಪಾಪ ಮಾಡಿದ್ರಿ ಅಂತ. ಪಾಪಿಷ್ಟು ಮುಂಡವ ಅದೇನಾಗಿದ್ರೆ ಅಂತ ಯಾವನಿಗೆ ಗೊತ್ತು. ತಾಯಿ ನೀನು ಹೇಳ್ತಾ ಹೋದ ಜನ್ಮದಲ್ಲಿ ನೀವು ಕತ್ತೆಯನ್ನು ಸಾಯಿಸಿದ್ದಕ್ಕಾಗಿ ಈ ಜನ್ಮದಲ್ಲಿ ಕತ್ತೆಯ ಶಾಪಕ್ಕೆ ಗುರಿಯಾಗಿದ್ದೀವಿ. ಹಾಗಾಗಿ ನಿಮ್ಮ ಸೊಸೆಗೆ ಮಕ್ಕಳಾಗುತ್ತಿಲ್ಲ. ಇದು ನಿಂಗೆ ಬಿಟ್ಟರೆ ನೀವು ಹೇಳ್ತಾ ಇರ್ತೀರಾ, ಅವ್ರು ಕೇಳ್ತಾ ಇರ್ತೀರಾ. ಸುಮ್ಮನೆ ಯಾಕೆ? ಅದು ಪರಿಹಾರ ಏನಿದೆ ಅಂತ ಹೇಳ್ಬಿಡಿ. ಅದು ತಲುಪದೆಲ್ಲ ತಲುಪಾಗಿದೆ ತಾಯಿ, ಪರಿಹಾರ ಕೊಟ್ಬಿಡು. ನಿಂಬೆ ಹಣ್ಣು ಕೊಟ್ಟು ಕಳಿಸ್ತೀನಿ. ತಾಯಿ ನಿಂಬೆ ಹಣ್ಣು ಕೊಟ್ಟವಳೆ, ಬೇಸಿಗೆಗಾಲ ಶೆಕೆ ಅಂತ ನೀವಿಬ್ರು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟಿರಾ. ಆಮೇಲೆ ಆಗಬಾರ್ದಾಗೋಗ್ಬಿಡುತ್ತೆ. ಹೊರದೆಲ್ಲ ಬಂದ್ಬಿಟ್ಟಿದೆ. ಈ ನಿನ್ನ ಮಕ್ಕಳಿಗೆ ಏನಾದ್ರು ಇತ್ತಂದ್ರೆ ಹೇಳು, ಇಲ್ಲಾಂದ್ರೆ ಆಕೆ ಮುಗಿದು ಕಳಿಸು. ಈ 2 ನಿಂಬೆ ಹಣ್ಣನ್ನು ಹಿಂದೆ ಕೂತವನಿಗೆ ಕೊಡು. ತಾಯಿ ಮಕ್ಕಳಾಗಬೇಕಾಗಿದ್ದು ಮುಂದೆ ಕೂತವ್ರಿಗಲ್ಲದೆ, ಹಿಂದೆ ಕೂತವನಿಗೆ ನಿಂಬೆ ಹಣ್ಣನ್ನು ಕೊಟ್ಟರೆ ಮುಂದೆ ಕೂತವನಿಗೆ ಮಕ್ಕಳಾಗುತ್ತವೆ. ಏನಿಲ್ಲ ನೀನು ತಾಯಿ. ನಿನ್ನ ಮಕ್ಕಳು ಕೊಡೋದು ಗೊತ್ತಾಗಿದೆ. ಅವ್ರಿಗೆ ಏನಾದ್ರೂ ಹೇಳ್ತಿದ್ರೆ ಹೇಳ್ಬಿಡ್ತಾಯಿ. ನೀವು ಕತ್ತೆಯಂತೆ ಕಿರುಚುತ್ತಾ ನಿಮ್ಮ ಮನೆಯವರೆಗೂ ಕುಂಟುತ್ತಾ ಹೋಗಬೇಕು. ಶರೀರವನ್ನು ಚೆನ್ನಾಗಿ ದಂಡಿಸಬೇಕು. ಈ ವ್ರತವನ್ನು ತಪ್ಪದೆ ನೀವು 1 ತಿಂಗಳು ಮಾಡಿದ್ದೆ ಆದರೆ ಇವರಿಗೆ ಮಕ್ಕಳಾಗುತ್ತದೆ. ನೀವ್ಯಾಕೆ ಬಂದ್ರಪ್ಪ ಇಲ್ಲಿಗೆ? ನಾವು ಬಂದಿರೋದು ನಿಮಗೆ ಶಾಪ ವಿಮೋಚನೆ ಮಾಡ್ತೀವಿ. ನಿಮ್ಮನ್ನ ನೋಡಿದ್ರೆ ಒಳ್ಳೆ ಯಮದೂತರ ತರ ಕಾಣಿಸ್ತಾ ಇದ್ದೀರಾ. ನಿಮ್ಮ ಶಾಪ ವಿಮೋಚನೆ ಆಗದಿದ್ರೆ ನಿಮ್ಮನ್ನ ನೇರವಾಗಿ ಯಮಲೋಕ ಕರ್ಕೊಂಡು ಹೋಗಿ ಕೊತ ಅಂತ ಕುದಿದ್ರು ಎಣ್ಣೆ ಕೊಪ್ಪರಿಗೆಲ್ಲ ಕುಡಿದು ಬಿಡ್ತೀವಿ. ಬೇಡಪ್ಪ, ಏನ್ ಮಾಡ್ಬೇಕಿದೆ ನೋಡಿ, ಇಲ್ಲಿಂದ ನೇರವಾಗಿ ನಿಮ್ಮ ಮನೆಗೆ ಕುಂಟುತ್ತ ಕಷ್ಟೇ ತರ ಅರಿತಾ ಹೋಗ್ಬೇಕು. ಮಾಡಿದ್ರೆ ನೀವು ಇಲ್ಲಿವರೆಗೂ ಮಾಡಿರೋದೆಲ್ಲ ನೀರ್ನಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಇಲ್ದಿರೋ ತೊಂದರೆಗಳು ಅಟಕಾಯಿಸ್ಕೊಂಡ್ಬಿಡುತ್ತೆ. ಅರ್ಚಿ ಕುಂಟಿ ಅರ್ಚಿ ಕುಂಟಿ ಇಟ್ಕೊಂಡು ನನ್ನನ್ನು ಬೈತೀರಾ? ನಿಮಗೆ ತಗ್ಲಿರೋ ಶಾಪದಿಂದ ನನಗೆ ಮಕ್ಕಳಾಗ್ತಾ ಇಲ್ಲ. ಸುಮ್ಮನೆ ನನ್ನನ್ನು ಬೈತಾರೆ. ಅಪ್ಪ, ತಪ್ಪೆಲ್ಲ ನಿಮ್ಮಲ್ಲಿ ಇಟ್ಕೊಂಡು ನನ್ನ ಮೇಲೆ ತಪ್ಪಾಕಿ ನನ್ನನ್ನು ಹೊಡಿತೀರಾ? ಇನ್ನೊಂದ್ಸರಿ ನನ್ನನ್ನು ಬೈರಿ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಅತ್ತೆ ಮಾವನ ಮೇಲೆ ಕೈ ಮಾಡಬೇಡಿ, ತಪ್ಪು. ನೋಡಿ ಅತ್ತೆ, ಇದೇ ಕಡೆ ಇನ್ ಮುಂದೆ ನನಗಾಗ್ಲಿ ನನ್ನ ಗಂಡಂಗಾಗ್ಲಿ ಬೈದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ನಿಮ್ಗೆ ಇಟ್ಕೊಂಡು ಕತ್ತೆ ತರ ಕಿರ್ಸ್ತಾ ನಮ್ ಸೇವೆ ಮಾಡಿ. ಇಲ್ಲ ಅಂದ್ರೆ ಕೋಲ್ ತಗೊಂಬಂದು ಕೋಲ್ ಮುರಿಯೋ ಹಾಗೆ ಹೊಡಿಬೇಕಾಗುತ್ತೆ. ಸಂತಾನ ದೇವಿ ತಾಯಿ, ನಮ್ಮ ಕಡೆಯಿಂದ ಈ ವ್ರತ ಮಾಡಕ್ ಆಗ್ತಾ ಇಲ್ಲ. ವ್ರತ ಪೂರ್ತಿ ಆಗದಿದ್ದರೆ ನಿಮ್ಮ ಆಸೆ ನೆರವೇರಲ್ಲ. ತಾಯಿ ನಮಗೆ ವಯಸ್ಸಾಗಿದೆ. ಪ್ರತಿದಿನ ಕತ್ತೆ ತರ ಹಚ್ಚುತ್ತಾ 100 ಹೆಜ್ಜೆ ಕುಂಟುವುದಕ್ಕೆ ಆಗ್ತಾ ಇಲ್ಲ. ಹೋದ ಜನ್ಮದಲ್ಲಿ ಪಾಪ ಮಾಡಿದ್ದೀರಾ, ಈ ಜನ್ಮದಲ್ಲಿ ಪ್ರಾಯ
ಸಂತಾನ ದೇವಿ ತಾಯಿ, ಈ ಪರಮ ಪಾಪಿಷ್ಟನ್ನ ಆಶ್ರಮದೊಳಗಡೆ ಯಾಕೆ ಬಿಟ್ಕೊಂಡೆ ತಾಯಿ? ವ್ರತ ಮಾಡಲು ಸಾಧ್ಯವಿಲ್ಲ ಅಂತ ಸೋತು ಸುಣ್ಣವಾಗಿ ಬಂದಿದ್ದಾನೆ. ಹಾಗಿದ್ರೆ ಮತ್ತೆ ಆಗಿತ್ತಲ್ಲ, ಕೊಡು ಶಾಪ. ಬೇಡಿ, ಈ ವ್ರತ ಶಾಪ ಇವೆರಡು ಬಿಟ್ಟು ಬೇರೆ ಏನಾದ್ರೂ ಹೇಳಿ ಅಂತ ಆಗ್ಲೇ ಇವ್ರು ಹೇಳಿದ್ರಲ್ಲ. ಅಯ್ಯಯ್ಯೋ ತಾಯಿ, ಸಂತಾನ ದೇವಿ ತಾಯಿ, ಇವರಿಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗಿದೆ ಅನ್ಸುತ್ತೆ ಅಲ್ವೇ? ನನಗೇನು ಹಾಗನ್ನಿಸುತ್ತಿಲ್ಲ. ನೋಡಿ, ಇನ್ನು ಮುಂದೆ ನಿಮ್ಮ ಸೊಸೆಯ ಮಗನಿಗೆ ಯಾವ ತರದ ಹಿಂಸೆಯನ್ನು ಕೊಡುವುದಿಲ್ಲ. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಅವರಿಗೆ ಸಹಜವಾಗಿ ಮಕ್ಕಳಾಗುವವರೆಗೂ ಕಾಯುತ್ತೇವೆ ಎಂದು ಒಂದು ಮುಚ್ಚಳಿಕೆಯನ್ನು ಬರೆದುಕೊಡಿ. ಏನ್ ತಾಯಿ ನಿನ್ನಲ್ಲಿದೆ? ನೀನು ಆಗಂತಿದ್ದಾಗೆ ಬೆನ್ನಿಂದಲೇ ಮುಚ್ಚುಂಟ ಪತ್ರ ಪ್ರತ್ಯಕ್ಷ ಆಗ್ಬಿಡ್ತು. ಬೇಗ ಬೇಗ ಇದಕ್ಕೆ ನೀವು ಒಂದು ಸೈನ್ ಹಾಕಿ. ಈ ಕ್ಷಣದಿಂದ ನೀವು ನಿಮ್ಮ ಮಗ ಮತ್ತು ಸೊಸೆನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ಈ ನಮ್ಮ ಸಂತಾನ ದೇವಿ ತಾಯಿ ಕೂತ ಜಾಗದಲ್ಲೇ ಕಣ್ಣು ಬಿಟ್ರೆ ನೀವು ಇದ್ದ ಜಾಗದಲ್ಲೇ ಸುಟ್ಟು ಭಸ್ಮ ಆಗ್ಬಿಡ್ತೀರ. ಇಲ್ಲ ಇಲ್ಲ ಇಲ್ಲ, ಇದ್ರ ಮೇಲೆ ನನ್ನ ಮಗ ಸೊಸೆನ ಚೆನ್ನಾಗಿ ನೋಡ್ಕೊತೀವಿ. ನಾವು ಬರ್ತೀವಿ ತಾಯಿ. ಅವ್ರಾಗ್ಲೇ ಹೋಗಿ ಭಾಳ ಹೊತ್ತಾಯ್ತು, ಕಂಡ್ಬಿಡವು. ಸೂಪರ್ ಅತ್ತೆ, ಸೂಪರ್. ನೀವು ಈ ಪ್ರಾಬ್ಲಮ್ನ ಇಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮತ್ತೆ ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ಅಲ್ಲ ಕಣ್ರಿ, ಮಾತ್ರ ರಂಗಮ್ಮನವ್ರೆ, ಈ ಕಂಡವರ ಸಂಸಾರಗಳನ್ನು ರಿಪೇರಿ ಮಾಡೋದಕ್ಕೆ ಅಷ್ಟೆಲ್ಲ ರಿಸ್ಕ್ಗಳ ತಾವು ಈ ನಿಮ್ಮ ಮಗನ ಸಂಸಾರ ರಿಪೇರಿ ಮಾಡೋದಕ್ಕೆ ಯಾಕೆ ಆಸಕ್ತಿ ವಹಿಸ್ತಾ ಇಲ್ಲ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವೋ ನನ್ನ ಮಗನೇ? ಇನ್ನು ಒಂದೇ